ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 8 ಗಂಟೆಗಳ ಕಾಲ ಆ ವ್ಯಕ್ತಿಯನ್ನ ವಿಚಾರಣೆ ನಡೆಸಲಾಗಿದೆ. ಆ ವ್ಯಕ್ತಿ ಅಂದರೆ ಅನಾಮಧೇಯ ಅನಾಮಿಕ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವನನ್ನ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಅವನಿಂದ ಈಗ ವಾಪಸ್ ಕಳಿಸಿದೆ SIT ಟೀಮ್. ಧರ್ಮಸ್ಥಳದ ಆ ಸಮಾಧಿ ರಹಸ್ಯದ ಪಿನ್ ಟು ಪಿನ್ ಮಾಹಿತಿಯನ್ನು SIT ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನು ಮುಗಿಸಿ ವಕೀಲರೊಂದಿಗೆ ನಿಗೂಢ ಸ್ಥಳಕ್ಕೆ ಆತ ವಾಪಸ್ ಆಗಿದ್ದಾನೆ. ಆ ವ್ಯಕ್ತಿ ಹೇಳಿಕೆ ಆಧಾರದಲ್ಲಿ ನಾಳೆ ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. ಮಂಗಳೂರಿನಲ್ಲಿ SIT ಕಚೇರಿಯಲ್ಲಿ ವಿಚಾರಣೆ ನಡೆಯಿತು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ SIT ಕಚೇರಿಯನ್ನು ಆರಂಭ ಮಾಡಲಾಗಿದೆ. ಅಲ್ಲಿ ಅವನ ಇನ್ವೆಸ್ಟಿಗೇಷನ್ ಆಯಿತು. ದೂರುದಾರನ ಇತಿಹಾಸದ ಬಗ್ಗೆ ಕೂಡ SIT ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. SIT ಮುಖ್ಯಸ್ಥ ಅನುಚೇತ್ SP ಜಿತೇಂದ್ರ ಕುಮಾರ್ ತನಿಖೆಯನ್ನು ಮಾಡ್ತಾ ಇದ್ದಾರೆ. ದೂರುದಾರನ ಪ್ರತಿ ಹೇಳಿಕೆಯ ವಿಡಿಯೋವನ್ನು ಅಲ್ಲಿ ದಾಖಲೀಕರಣ ಮಾಡಿಕೊಂಡಿದ್ದಾರೆ. ಯಾಕಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೋದಂಥ ಸಂದರ್ಭದಲ್ಲಿ ಆ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮತ್ತು ಅದಕ್ಕೂ ಸೇಮ್ ಟು ಸೇಮ್ ಇರಬೇಕಲ್ಲ, ಹಾಗಾಗಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಆ ವ್ಯಕ್ತಿಗೆ ಏನೆಲ್ಲ ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಕೇಳಿದ್ದಾರೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, ಈಗ ಅನಾಮಧೇಯನ 8 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ರು. ಯಾಕೆ, ಯಾವಾಗ, ಎಲ್ಲಿ? ನೋಡಿ, ಈ 3 ಪ್ರಶ್ನೆಗಳ ಮೇಲೆ ಉಳಿದಂಥ ಪ್ರಶ್ನೆಗಳನ್ನು ಕೇಳಲಾಯಿತು. ಯಾವಾಗ? 1995ರಿಂದ 2014ರವರೆಗಿನ ಕರಾಳ ಅಧ್ಯಾಯವನ್ನು ನಾನು ಬಿಚ್ಚಿಡ್ತೀನಿ ಅಂತ ಅವನು ಬಂದ. ನೂರಾರು ಶವಗಳನ್ನು ಹೂತಿದ್ದೇನೆ ಅಂಥೇಳಿ. ಹಾಗಾದರೆ ಎಲ್ಲಿ ಹೂತಿದ್ದೀಯಾ? ಇವೆಲ್ಲವೂ ಅನುಮಾನಾಸ್ಪದವಾಗಿ ಕಂಡಿದ್ದು ಯಾಕೆ ನಿನಗೆ? ಯಾಕೆ ಆ ಶವಗಳ ಮೇಲೆ ನಿಮಗೆ ಅನುಮಾನ ಬಂತು? ಎಲ್ಲವೂ ಅಸಹಜ ಸಾವಿನ ಪ್ರಕರಣಗಳಿದಾವ? ಯಾವುದಾದ್ರೂ ಸಹಜ ಸಾವಿತ್ತಾ ಅಥವಾ ಅಸಹಜನ? ಅಂದರೆ ಕೊಲೆ, ಅತ್ಯಾಚಾರ ಮಾಡಿ ಬಿಸಾಕಿದ್ದ, ಅಥವಾ ಅವರಾಗೆ ಅವ್ರು ಸತ್ತೋಗಿದ್ದ ಆತ್ಮಹತ್ಯೆನ, ಅಥವಾ ಏನಾದರೂ ನದಿಯಲ್ಲಿ ತೇಲ್ಕೊಂಡು ಬಂದಿದ್ದ ಮೃತದೇಹ ಇತ್ತಾ, ಆಕ್ಸಿಡೆಂಟ್ ಆಗಿತ್ತಾ, ಅಥವಾ ಯಾರಾದರೂ ಬಂದ ಅಲ್ಲೇ ಸತ್ಬಿಟ್ರಾ? ಈ ಥರದ ಪ್ರಶ್ನೆ ಕೇಳಿದ್ದಾರೆ. ಪತ್ತೆಯಾದ ಮೃತದೇಹಗಳು ಯಾವ ಸ್ಥಿತಿಯಲ್ಲಿತ್ತು? ಕೊಳ್ತಿತ್ತಾ, ಕೊಲೆಯಾಗಿತ್ತಾ, ರೇಪ್ ಆಗಿತ್ತಾ, ಅಥವಾ ಕಲ್ಲಿಲೆ ಜಜ್ಜಿದ್ರಾ, ಚಾಕು ಇರಿದಿದ್ರಾ, ಕತ್ತಿಸಿ ಕೊಲೆ ಮಾಡಿದ್ದ, ಸುಟ್ಟಾಕಿದ್ದ? ಯಾವ ಥರ ಇತ್ತು ಆ ಬಾಡಿ? ಯಾವುದೇ ಪೊಲೀಸ್ ಪ್ರಕ್ರಿಯೆ ಮಾಡದೆ ಹೆಣ ಹೂಳಲಾಗಿತ್ತ? ಯಾವುದೇ ಒಂದು ಅಪರಿಚಿತ ಶವ ಪತ್ತೆ ಆದರೂ ಕೂಡ ಅಲ್ಲಿ ಪೊಲೀಸರ ಒಂದು ಮಹಜರು ಬೇಕಾಗುತ್ತೆ, ಪರ್ಮಿಷನ್ ಬೇಕಾಗುತ್ತೆ ಸ್ಥಳೀಯ ಠಾಣೆದು. ಹಾಗಾಗಿ ಅಲ್ಲಿ ಮಾಡಿಲ್ವಾ ಈ ಎಲ್ಲ ಪ್ರಕ್ರಿಯೆಗಳನ್ನು? ಹೂತಿದ್ದ ಮೃತದೇಹ ಯಾವ ಸ್ಥಿತಿಯಲ್ಲಿತ್ತು? ಯಾವ ಸ್ಥಿತಿಯಲ್ಲಿತ್ತು ಆ ಹೂತಿಟ್ಟಂತಹ ಮೃತದೇಹ? ಅಂದರೆ ಕಂಪ್ಲೀಟಾಗಿ ಡ್ಯಾಮೇಜ್ ಆಗುತ್ತಾ, ಕೈಕಾಲು ಮುರಿದಿತ್ತಾ, ತಲೆ ಹೊಡೆದಿದ್ರಾ, ಅಥವಾ ರೇಪ್ ಆಗಿತ್ತಾ? ಅನುಮಾನಾಸ್ಪದ ಶವಗಳ ಬಗ್ಗೆ ಪೊಲೀಸರಿಗೆ ಯಾಕೆ ತಿಳಿಸಿಲ್ಲ ಹಾಗಾದರೆ ನೀನು? ಆ ರೀತಿ ಶವ ಹುತ್ತು ಹಾಕಲು ಸೂಚನೆ ಕೊಟ್ಟಿದ್ದು ಯಾರು? ಇಲ್ಲಿರುವಂಥ ಮುಖ್ಯವಾದ ಪ್ರಶ್ನೆ ರಾಜ್ಯದ ಜನ ಎದುರು ನೋಡ್ತಾ ಇರೋದು ಇದೇನೇ. ನಿನಗೆ ಶವ ಹೂತು ಹಾಕಲಿಕ್ಕೆ ಸೂಚನೆ ಕೊಟ್ಟಿದ್ದು ಯಾರು? ಆತ ಹೇಳಿದ್ದಾನೆ. ಯಾರು ಆತನಿಗೆ ಸೂಚನೆಯನ್ನು ಕೊಟ್ಟರು? ಯಾವ ಭಾಗದಲ್ಲಿ ಆತ ಹೆಣವನ್ನು ಹೂತು ಹಾಕಿದ್ದಾನೆ ಅಂಥೇಳಿ, ಎಷ್ಟು ಹೆಣಗಳು, ಅದೆಲ್ಲ ಸವಿವರವಾಗಿ ಅನಾಮಿಕ ವ್ಯಕ್ತಿ SITಯ ಮುಂದೆ ಬಾಯ್ಬಿಟ್ಟಿದ್ದಾನೆ. ಕುತೂಹಲ ಇರೋದು ಈಗ ಆತನಿಗೆ ಯಾರ ಕಡೆಯಿಂದ ಸೂಚನೆಗಳು ಬಂತು ಅನ್ನೋದು. ಇನ್ನು ತನಿಖೆ ಈಗ ಆರಂಭ ಆಗಿದೆ. ಇನ್ನೂ ಸುದೀರ್ಘವಾದಂಥ ವಿಚಾರಣೆಯನ್ನು ಮಾಡಬೇಕಾಗಿದೆ. ಯಾಕೆಂದರೆ ಆ ವ್ಯಕ್ತಿ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಆತ ಹೇಳಿರುವಂಥ ಪ್ರತಿಯೊಂದು ಹೇಳಿಕೆ ಕೂಡ